ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣವಾಗಿಲ್ಲ, ಮಂದಿರದಿಂದ ಬಡತನ ನಿರ್ಮೂಲನೆಯಾಗಲ್ಲ, ಅದನ್ನ ಹೇಳಿ ಬಿಜೆಪಿಯವರು ಯಾಕೆ ವೋಟ್ ಕೇಳ್ತೀರಾ? ಭಾರೀ ವಿವಾದಕ್ಕೆ ಎಡೆ ಮಾಡಿಕೊಟ್ಟ ಸಚಿವ ಸಂತೋಷ್ ಲಾಡ್ ಹೇಳಿಕೆ. ರಾಮ ಮಂದಿರದ ಬಗ್ಗೆ ಸಂತೋಷ್ ಲಾಡ್ ಹೇಳಿಕೆಗೆ ಕೇಸರಿ ಪಾಳೆಯ ನಿಗ್ಗಿ. ಕಾಂಗ್ರೆಸ್ನವರಿಗೆ ಮಂದಿರದ ಬಗ್ಗೆ ಬೇರೆ ವಿಷಯ ಇಲ್ಲದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ಸಚಿವರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಈಶ್ವರಪ್ಪ ಸಿಡಿಮಿಡಿ. ತಮ್ಮ ಹೇಳಿಕೆಯಿಂದ ಭುಗಿಲೇಳ್ತಾ ಇದ್ದಂತೆ ಸಂತೋಷ್ ಲಾಡ್ ಸ್ಪಷ್ಟನೆ. ರಾಮ ಮಂದಿರ ಜಾಗ ಸರಿಯಿಲ್ಲ ಅಂತ ನಾನು ಹೇಳಲಿಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಾಗಕ್ಕಿಂತ ಹೆಚ್ಚಿಗೆ ಜಾಗದಲ್ಲಿ ಮಂದಿರ ಕಟ್ಟಿದ್ದಾರೆ ಎಂದು ಉಲ್ಟಾ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಮಾಜಿ ಸಿಎಂ ಎಚ್ಡಿಕೆ ವ್ಯಂಗ್ಯ. ಗ್ಯಾರಂಟಿಗಳಿಗೆ 1.05 ಲಕ್ಷ ಕೋಟಿ ಸಾಲ ಮಾಡಿದ ನೀವು ಮಹಾನ್ ಪ್ರವೀಣರು, ನಿಮ್ಮ ಬಜೆಟ್ ನೋಡಿದ್ರೆ ಯಾರೇ ಆದ್ರೂ ನಗ್ತಾರೆ ಅಂತ ಹಾಸನದಲ್ಲಿ ಕುಟುಕು. ನಮ್ಮ ಅನುದಾನವನ್ನ ನಾವು ಕೇಳಿದ್ರೆ ಬಿಜೆಪಿಯವರು ಮೈ ಪರಚಿಕೊಳ್ತಾರೆ. ಕೇಂದ್ರದಿಂದ ರಾಜ್ಯಕ್ಕೆ 11,000 ಕೋಟಿ ಬರಬೇಕಿದೆ, ಇದನ್ನ ಕೇಳಲು ಮಾಜಿ ಸಿಎಂ ಬೊಮ್ಮಾಯಿಗೆ ದಮ್ಮೂ ಇಲ್ಲ, ತಾಕತ್ತೂ ಇಲ್ಲ ಅಂತ ಗುಡುಗಿದ ಸಿಎಂ ಸಿದ್ದರಾಮಯ್ಯ. ನಾಳೆ ಬೀದರ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗಮನ ನಡುವೆಯೇ ಕೈಯೊಳಗೆ ತಿಕ್ಕಾಟ. ಸರ್ಕಾರ ಅಧಿಕಾರಕ್ಕೆ ಬಂದು 9 ತಿಂಗಳಾದ್ರೂ ಜವಾಬ್ದಾರಿ ನೀಡಿಲ್ಲ. ಈಶ್ವರ್ ಖಂಡ್ರೆ ಸಚಿವರಾಗಿ ತಾವೇ ಎಲ್ಲ ಮಾಡ್ತಿದ್ದಾರೆ ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅಸಮಾಧಾನ. ಬಾಗಲಕೋಟೆಯ ಸಾಯಿ ಮಂದಿರದ ಬಳಿ ಶ್ರೀಗಳ ಕಾರಿಗೆ ಮುತ್ತಿಗೆ ಹಾಕಿದ ಪ್ರಕರಣ. ಗುರುಲಿಂಗೇಶ್ವರ ಮಠದ ಉತ್ತರಾಧಿಕಾರಿ ವಿವಾದ ಪ್ರಕರಣದಲ್ಲಿ 59 ಜನರ ವಿರುದ್ಧ ಎಫ್ಐಆರ್. ರಂಭಾಪುರಿ ಜಗದ್ಗುರು ಕಾರಿಗೆ ಚಪ್ಪಲಿ ಎಸೆದವರ ವಿರುದ್ಧ ಕೇಸ್. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ 5 ಆಕಾಂಕ್ಷಿಗಳ ಪಟ್ಟಿ ಕಳಿಸಿದ್ದೇವೆ. ಶಾಸಕರ ಜೊತೆ ಮಾತನಾಡಿ ಸರ್ವೆ ನಡೆಸಿ ಅಭ್ಯರ್ಥಿಗಳನ್ನ ಪಟ್ಟಿ ಮಾಡಿದ್ದೀವಿ. ಅಭ್ಯರ್ಥಿಯನ್ನ ಹೈಕಮಾಂಡ್ ಆಯ್ಕೆ ಮಾಡಲಿದೆ ಎಂದ ಸಚಿವ ಎಚ್.ಕೆ. ಪಾಟೀಲ್. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಸ್ಥಳೀಯ ವಲಸಿಗ ಕಾದಾಟ. ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಬೇಕೆಂದು ಸೋಮಣ್ಣಗೆ ಮಾಧುಸ್ವಾಮಿ ಟಾಂಗ್. ಈ ಬೆನ್ನಲ್ಲೇ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಗೆ ಸ್ಥಳೀಯರ ಹೆಸರು ಸೇರ್ಪಡೆ. ಕಾಂಗ್ರೆಸ್ ಸೇರ್ಪಡೆ ವದಂತಿ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಜೊತೆ ಶಾಸಕ ಎಸ್ಟಿಎಸ್ ಪತ್ತೆ. ಬೆಂಗಳೂರಿನಿಂದ ಮಂಗಳೂರಿಗೆ ವಿಶೇಷ ವಿಮಾನದಲ್ಲಿ ಒಟ್ಟಿಗೆ ಪ್ರಯಾಣ. ಫ್ಲೈಟ್ನಲ್ಲಿ ಒಟ್ಟಿಗೆ ಪ್ರಯಾಣ ಬೆಳೆಸಿ ಕುತೂಹಲ ಮೂಡಿಸಿದ ಎಸ್ಟಿ ಸೋಮಶೇಖರ್. ಕಾಡಾನೆಯಿಂದ 2003ರಿಂದ ಭೂಗತನಾಗಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ಸೆರೆ. 21 ವರ್ಷಗಳಿಂದ ನಾಪತ್ತೆಯಾಗಿದ್ದ ಅಂಗಡಿ ಸುರೇಶನಿಗಾಗಿ ಕರ್ನಾಟಕ, ಕೇರಳ, ತಮಿಳುನಾಡು ತಲಾಶ್. ಕಣ್ಣೂರಿನ ಅರಣ್ಯದಲ್ಲಿದ್ದಾಗ ಕಾಡಾನೆ ನಡೆಸಿದ ದಾಳಿಗೆ ಗಂಭೀರವಾಗಿ ಗಾಯಗೊಂಡವನು ಪೊಲೀಸರಿಗೆ ಲಾಕ್. ದೆಹಲಿ ರೈತರ ಹೋರಾಟದ ವೇಳೆ ಶಂಭು ಗಡಿಯಲ್ಲಿ ಕತ್ತಿ ಝಳಪಿಸಿದ ನಿಹಾಂಗ್ ಸಿಖ್ಖರು. ಸತತ ಮಾತುಕತೆ ಬೆನ್ನಲ್ಲೇ ಕೇಂದ್ರದ ಪ್ರಸ್ತಾವನೆಗೆ 2 ದಿನಗಳ ಕಾಲ ಸಮಯಾವಕಾಶ. ಚರ್ಚಿಸಿ ಫೆಬ್ರವರಿ 21ರಂದು ತೀರ್ಮಾನ ಕೈಗೊಳ್ಳಲಿರುವ ರೈತರು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ನಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಈಗಲೇ ಆಹ್ವಾನ ಬಂದಿವೆ. ಮೋದಿಯೇ ಮತ್ತೊಮ್ಮೆ ಗೆಲ್ಲುತ್ತಾರೆಂದು ವಿದೇಶಗಳಿಗೂ ಗೊತ್ತು. ದೆಹಲಿಯ ಭಾರತ ಮಂಟಪದ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆಯಲ್ಲಿ ಪ್ರಧಾನಿ ಮೋದಿ ಭವಿಷ್ಯ. ತೆಲಂಗಾಣದಲ್ಲಿ ಗೃಹ ಜ್ಯೋತಿ ಜಾರಿ ಬೆನ್ನಲ್ಲೇ ಕರೆಂಟ್ ಇಲ್ಲದೆ ಸಚಿವರ ಸಭೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಸೀತಕ್ಕ ಮಾತನಾಡುವಾಗ 20 ನಿಮಿಷ ಕರೆಂಟ್ ಕಟ್. ಅಧಿಕಾರಿಗಳಿಗೆ ಸಚಿವೆ ಕರೆ ಮಾಡಿದ ನಂತರವೇ ಬಂತು ವಿದ್ಯುತ್. ಮತ್ತೊಮ್ಮೆ ವಿವಾದದ ಸುಳಿಗೆ ಸಿಲುಕಿದ ನಟ ಪ್ರಕಾಶ್ ರಾಜ್. ಅವರಿಗೆ ಅವರ ಸ್ಥಳ ನೀಡಿ ಎಂದು ಪಾಲೆಸ್ಟೈನ್ ಜೊತೆ ಕಾಶ್ಮೀರ ಹೋಲಿಸಿದ ನಟ. ಇನ್ನು ಪ್ರಕಾಶ್ ರಾಜ್ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಆಕ್ರೋಶ. ಮಧ್ಯಪ್ರದೇಶದಲ್ಲಿ ಮದುವೆಗಾಗಿ ಹುಡುಗಿ ಸಿಗದೆ ಯುವಕನಿಂದ ಡಿಫರೆಂಟ್ ಆಗಿ ವಧು ಅನ್ವೇಷಣೆ. ಆಟೋ ರಿಕ್ಷಾದಲ್ಲಿ ತನ್ನ ಸಂಪೂರ್ಣ ಬಯೋಡೇಟಾದ ಬೋರ್ಡ್ ಹಾಕೊಂಡು ತಿರುಗಾಟ. ದೀಪೇಂದ್ರ ರಾಥೋಡ್ ವಿನೂತನ ಪ್ರಯೋಗಕ್ಕೆ ಜನ ಫಿದಾ. ಪ್ರಧಾನಿ ಮೋದಿ ಹಾಗೂ ಭಾರತವನ್ನ ಕೆಣಕಿ ಥಂಡ ಹೊಡೆದ ಮಾಲ್ಡೀವ್ಸ್. ಸಾಲದ ಸುಳಿಯಲ್ಲಿ ಸಿಲುಕಿ ಮಾಲಾದ್ವೀಪ ವಿಲವಿಲ. ಸಹಾಯ ಮಾಡಿ ಅಂತ ಭಾರತಕ್ಕೆ ಅಂಗಲಾಚಿದ ಮಾಲ್ಡೀವ್ಸ್ ಜನ.
ಕ್ರಿಕೆಟಿಗ ಕೆಎಲ್ ರಾಹುಲ್ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ. ನಡೆದಾಡುವ ದೇವರು ಶಿವಕುಮಾರ್ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ವಿಶೇಷ ಪೂಜೆ. ರಾಹುಲ್ ನೋಡಲು ಮುಗಿಬಿದ್ದ ಅಭಿಮಾನಿಗಳಿಂದ ಸೆಲ್ಫಿಗಾಗಿ ಹರಸಾಹಸ. ಫೆಬ್ರವರಿ 23ರಂದು ಸಿಸಿಎಲ್ ಪಂದ್ಯಾವಳಿ ಆರಂಭ. ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ಅಖಾಡಕ್ಕೆ ಇಳಿಯಲಿದೆ ಕರ್ನಾಟಕ ಬುಲ್ಡೋಸರ್ಸ್ ತಂಡ. ದುಬೈ, ಹೈದರಾಬಾದ್, ಚಂಡೀಗಢದಲ್ಲಿ ನಡೆಯಲಿರುವ ಪಂದ್ಯಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.